ಒಂದು ಕಡೆ ಪ್ರತಾಪ್ ಆಟ ನೋಡಿ ನನಗೆ ತುಂಬಾ ಸಂತೋಷ ಆಗ್ತಾಯಿದೆ ಅಂತಲೇ ಕೂಡ ಹೇಳಿದ್ದಾರೆ ನಮ್ಮ ವಿಜಯ ರಾಘವೇಂದ್ರ ಅವರು. ನಾನು ಕೂಡ ಒಂದು ರೀತಿ ನನಗೆ ಫ್ಯಾನೇ ಆಗಿಬಿಟ್ಟಿದ್ದೀನಿ. ನಿಜಕ್ಕೂ ಕೂಡ ಸ್ಟಾರ್ಟಿಂಗಲ್ಲಿ ಈತನ ಯಾಕೆ ಕರೆಸಿದ್ರಪ್ಪ ಅಂತ ಕೂಡ ನಾನು ಅಂದುಕೊಂಡಿದ್ದು ಇದೆ. ಆದರೆ ಪ್ರತಾಪ್ ಬಂದ ಮೇಲೆ ನಿಜಕ್ಕೂ ಅಲ್ಲಿ ಎಷ್ಟು ದಿನ ಅಗ್ರೆಸಿವ್ ಆಗಿ ಆಡ್ತಿದ್ರು. ಸಿರಿ ಮತ್ತು ಪ್ರತಾಪ್ ಅವರು ತುಂಬಾ ತಾಳ್ಮೆಯಿಂದ ಆಡ್ಕೊಂಡು ಇಲ್ಲಿ ಗಂಟ ಬಂದಿದ್ದಾರೆ. 10ನೇ ವಾರ ತನಕ ಬರೋದು ಅಂದರೆ ಅಷ್ಟು ಸುಲಭದ ಮಾತಂತೂ ಅಲ್ಲವೇ ಅಲ್ಲ ಅಂತೇಳಿ ವಿಜಯ ರಾಘವೇಂದ್ರ ಅವರು ಹೇಳಿದ್ದಾರೆ. ನಾನು ಕೂಡ ಬಿಗ್ ಬಾಸ್ ಸೀಸನ್ 7ರಲ್ಲಿ ಗೆದ್ದು ನನಗೂ ಕೂಡ ಆ ಕಷ್ಟ ನೋವುಗಳು ಗೊತ್ತಿದೆ. ಬಿಗ್ ಬಾಸ್ ಒಳಗೆ ಸರ್ವೈವ್ ಆಗೋದು ಒಂದು ಅಷ್ಟು ಸುಲಭ ಅಲ್ಲ. ಹೊರಗಿನ ಜಗತ್ತನ್ನು ಬಿಟ್ಟು ಒಳಗಡೆ ಒಂದು ಜಗತ್ತನ್ನೇ ಕಟ್ಟಿಕೊಂಡು ಅಲ್ಲಿರೋರೇ ನಮ್ಮ ಫ್ರೆಂಡ್ಸು, ಶತ್ರುಗಳಾದರು, ಎಲ್ಲರಾದರೂ ಎಲ್ಲ ಮತ್ತೆ ಅವ್ರ ಜೊತೆ ಜಗಳ ಆಡಿದ್ರು ಮತ್ತೆ ಅವ್ರ ಜೊತೆ ಕೂತ್ಕೊಂಡು ಊಟ ಮಾಡಿ ನಗ್ನಗ್ತಾ ಇರಬೇಕಾದಂಥ ಸ್ಥಿತಿ ಬಿಗ್ ಬಾಸ್ ಒಳಗೆ ಇರುತ್ತೆ. ಅದು ತುಂಬಾ ಕಷ್ಟಕರವಾಗಿರುತ್ತೆ. ಹೊರಗಡೆ ಒಬ್ಬರ ಜೊತೆ ಜಗಳ ಆಡ್ಕೊಂಡ್ರೆ ಮಾತು ಬಿಟ್ಟು ದೂರ ಇದ್ಬಿಡ್ತೀವಿ. ಬಿಗ್ ಬಾಸ್ ಮನೆಯೊಳಗೆ ಹಾಗೆ ನಡೆಯೋದಿಲ್ಲ. ಪ್ರತಾಪ್ ಇಲ್ಲಿಯ ತನಕ ತಾಳ್ಮೆಯಿಂದ ಆಟಾಡಿಗೆ ಸರ್ವೈವ್ ಆಗಿದ್ದಾನೆ. ತುಂಬಾ ಚೆನ್ನಾಗಿ ಕೂಡ ಆಟ ಆಡ್ತಿದ್ದಾನೆ. ಒಳ್ಳೆ ಮೈಂಡ್ ಗೇಮರ್ ಅಂತಲೂ ಕೂಡ ಹೇಳ್ಬೋದು. ಹಾಗೆ ಗೇಮ್ ಚೇಂಜರ್ ಕೂಡ ಅಂತಲೇ ಹೇಳ್ಬೋದು. ಸದ್ಯಕ್ಕೆ ನನಗನ್ನಿಸ್ತಾರ ಗ್ರಾಫ್ ಪ್ರಕಾರ ಹೋಗ್ತಾ ಇರೋದು ನೋಡಿದ್ರೆ ಪ್ರತಾಪ್ 100% ಸುದೀಪ್ ಅವರ 2 ಕೈಗಳಲ್ಲಿ ಅವ್ರದ್ದೊಂದು ಕೈ ಇರೋದ್ರಲ್ಲಿ ಅನುಮಾನನೇ ಇಲ್ಲ ಅಂತಲೂ ಕೂಡ ಈ ಮೂಲಕ ವಿಜಯ ರಾಘವೇಂದ್ರ ಅವರು ಹೇಳಿದ್ದಾರೆ.